ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಮೊದಲನೇ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ರಾಜ್ಯಶಾಸ್ತ್ರದ ಅರ್ಥ, ಅದರ ವ್ಯಾಖ್ಯೆಗಳು ಮತ್ತು ರಾಜ್ಯಶಾಸ್ತ್ರಕ್ಕೆ ಸಂಬಂಧಿಸಿದ ಅದರದೇ ಆಗಿರ್ತಕ್ಕಂಥ ಸ್ವರೂಪದ ಬಗ್ಗೆ ಅರ್ಥ ಮಾಡಿಕೊಂಡಿದ್ವಿ. ಆದರೆ ಈ ದಿನ ನಾವು ಅದರ ಮುಂದಿನ ಭಾಗವಾಗಿರ್ತಕ್ಕಂಥ ರಾಜ್ಯಶಾಸ್ತ್ರದ ವ್ಯಾಪ್ತಿಯ ಬಗ್ಗೆ ತಿಳಿದುಕೊಳ್ಳೋಣ. ರಾಜ್ಯಶಾಸ್ತ್ರದ ವ್ಯಾಪ್ತಿ ಎಂದರೆ ಅದರ ಅಭ್ಯಾಸದ ಮಿತಿ, ಮೇರೆ, ಗಡಿ, ಈ ರೀತಿಯಾಗಿ ನಾವು ಅದನ್ನು ಅರ್ಥೈಸಬಹುದು. ಅಂದರೆ ರಾಜ್ಯಶಾಸ್ತ್ರದ ವ್ಯಾಪ್ತಿ ಅಂತಂದರೆ ಅದು ತನ್ನದೇ ಆಗಿರ್ತಕ್ಕಂಥ ಮಿತಿಯನ್ನು ಹೊಂದಿದೆ. ಹಾಗೆಯೇ ಅದು ತನ್ನದೇ ಆಗಿರ್ತಕ್ಕಂಥ ಒಂದು ಮೇರೆಯನ್ನು ಒಳಗೊಂಡಿದೆ, ತನ್ನದೇ ಆಗಿರ್ತಕ್ಕಂಥ ಒಂದು ಗಡಿಯನ್ನು ಕೂಡ ಅದು ಹೊಂದಿದೆ ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ನೋಡ್ತೀವಿ. ಆದರೆ ಇದು ಯಾವ ವಿಷಯಗಳನ್ನು ಒಳಗೊಂಡಿದೆ, ನಾವು ಇದರಲ್ಲಿ ಏನನ್ನ ಕುರಿತು ಅಭ್ಯಾಸ ಮಾಡುತ್ತೇವೆ, ಈ ಎಲ್ಲ ಪ್ರಮುಖವಾಗಿರ್ತಕ್ಕಂಥ ಅಂಶಗಳು ಇದರಲ್ಲಿ ವಿಷಯಗಳು ಇದರಲ್ಲಿ ಸೇರಿವೆ. ಅವುಗಳು ಇಲ್ಲಿ ರಾಜ್ಯಶಾಸ್ತ್ರದ ವಿಷಯ ವ್ಯಾಪ್ತಿಯ ಬಗ್ಗೆ ಹಲವಾರು ರಾಜಕೀಯ ವಿಜ್ಞಾನಿಗಳು ತಮ್ಮದೇ ಆಗಿರ್ತಕ್ಕಂಥ ಅಭಿಪ್ರಾಯಗಳನ್ನು, ಭಿನ್ನಾಭಿಪ್ರಾಯಗಳನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ತೀವಿ. ಆದರೆ ರಾಜ್ಯಶಾಸ್ತ್ರದ ವ್ಯಾಪ್ತಿ ವಿಷಯದ ಬಗ್ಗೆ 3 ವರ್ಗದ ಚಿಂತಕರು ಈ ರೀತಿಯಾಗಿ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಅದರಲ್ಲಿ ಮೊದಲನೇ ಅಂಶ ಅಂತಂದರೆ ಇದು ಕೇವಲ ರಾಜ್ಯದ ಅಧ್ಯಯನವಾಗಿದೆ ಎಂಬುದಾಗಿ ಅವರು ಹೇಳ್ತಾರೆ. ಅಂದರೆ ರಾಜ್ಯಶಾಸ್ತ್ರವು ಕೇವಲ ರಾಜ್ಯದ ಅಧ್ಯಯನವಾಗಿದೆ ಎಂಬುದಾಗಿ ಹೇಳಿರ್ತಕ್ಕಂಥ ರಾಜಕೀಯ ಚಿಂತಕರು ಯಾರು ಅಂತಂದರೆ ಗ್ಯಾರಿಸ್, ಗಾರ್ನರ್, ಗುಡ್ನೌನ್ ಮತ್ತು ಬ್ಲಡ್ಡಸ್ಲಿ. ಈ ಪ್ರಮುಖರಾಗಿರ್ತಕ್ಕಂಥ ರಾಜಕೀಯ ಚಿಂತಕರು ರಾಜ್ಯಶಾಸ್ತ್ರದ ಅಧ್ಯಯನ ಕೇವಲ ಇದು ರಾಜ್ಯದ ಅಧ್ಯಯನವಾಗಿದೆ ಎಂಬುದಾಗಿ ಅವರು ಹೇಳ್ತಾರೆ. ಆದರೆ ಈ ರಾಜ್ಯಶಾಸ್ತ್ರ ರಾಜ್ಯದ ಉಗಮ, ಅದರ ವಿಕಾಸ, ಅಭಿವೃದ್ಧಿ ಇವೆಲ್ಲವುಗಳನ್ನು ಕುರಿತು ಮತ್ತು ಆ ರಾಜ್ಯದ ಅಧಿಕಾರ ಮತ್ತು ಕಾರ್ಯಗಳನ್ನು ಕುರಿತು ಅಧ್ಯಯನ ಮಾಡ್ತಕ್ಕಂಥದ್ದಾಗಿದೆ ಅನ್ನೋದನ್ನು ಕೂಡ ನಾವು ಇಲ್ಲಿ ತಿಳಿದುಕೊಳ್ಬೇಕಾಗ್ತದೆ. ಹಾಗೆಯೇ ಎರಡನೇ ವರ್ಗದ ಅಥವಾ ಎರಡನೇ ಗುಂಪಿನ ರಾಜಕೀಯ ಚಿಂತಕರು ಇವರು ಅಭಿಪ್ರಾಯಪಟ್ಟಿರುವಂತೆ ರಾಜ್ಯಶಾಸ್ತ್ರ ಅಂತಂದರೆ ಇದು ಕೇವಲ ಸರ್ಕಾರದ ಅಧ್ಯಯನವಾಗಿದೆ ಎಂಬುದಾಗಿ ಅವರ ಅಭಿಪ್ರಾಯವಾಗಿರ್ತದೆ. ಹಾಗಾದರೆ ರಾಜ್ಯಶಾಸ್ತ್ರವು ಕೇವಲ ಸರ್ಕಾರದ ಅಧ್ಯಯನವಾಗಿದೆ ಎಂಬುದಾಗಿ ಹೇಳಿರ್ತಕ್ಕಂಥ ರಾಜಕೀಯ ಚಿಂತಕರು ಯಾರು ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕಾದ್ರೆ ಸರ್ ಜಾನ್ ಸಿಲೆ ಅವರಾಗಿರ್ಬೋದು, ಸ್ಟಿಫನ್ ಆಗಿರ್ಬೋದು, ಲಿಕಾಕ್ ಅವರಾಗಿರ್ಬೋದು ಮತ್ತು ರ್ಯಾಬ್ಸನ್ ಎಂಬ ರಾಜಕೀಯ ಚಿಂತಕರು ಈ ರೀತಿಯಾಗಿರ್ತಕ್ಕಂಥ ಅಭಿಪ್ರಾಯವನ್ನು ಕೂಡ ಅವರು ಹೊಂದಿದ್ದಾರೆ. ಅಂದರೆ ರಾಜ್ಯಶಾಸ್ತ್ರವು ಅಂತಂದರೆ ಕೇವಲ ಅದು ಸರ್ಕಾರದ ಅಧ್ಯಯನ ಎಂಬುದಾಗಿ ಇವರು ತಮ್ಮ ಚಿಂತನೆಯನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಈ ಎರಡನೇ ಗುಂಪಿಗೆ ಸೇರಿರ್ತಕ್ಕಂಥ ರಾಜಕೀಯ ಚಿಂತಕರ ಪ್ರಕಾರವಾಗಿ ನಾವು ತಿಳಿದುಕೊಳ್ಬೇಕಾದ್ರೆ ಇದು ಸರ್ಕಾರದ ಉಗಮ ಆಗಿರ್ಬೋದು, ಅದರ ವಿಕಾಸ ಆಗಿರ್ಬೋದು, ಬೆಳವಣಿಗೆ ಆಗಿರ್ಬೋದು ಮತ್ತು ಆ ಸರ್ಕಾರದ ವಿವಿಧ ಅಂಗಗಳು ಅವುಗಳ ಅಧಿಕಾರ ಮತ್ತು ಕಾರ್ಯಗಳನ್ನು ಕುರಿತು ಅಭ್ಯಾಸ ಮಾಡ್ತದೆ ಅನ್ನೋದ್ರ ಬಗ್ಗೆಯೂ ಕೂಡ ಇವರು ತಮ್ಮ ಒಂದು ರಾಜ್ಯಶಾಸ್ತ್ರದ ವಿಷಯ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಆ ಸರ್ಕಾರದ ಆ ಅಧ್ಯಯನಕ್ಕೆ ಸಂಬಂಧಿಸಿದಂತೆ ಇವರು ತಮ್ಮ ಅಭಿಪ್ರಾಯವನ್ನು ಇಲ್ಲಿ ಹಂಚಿಕೊಂಡಿದ್ದಾರೆ. ಆದರೆ 3ನೇ ವರ್ಗದ ರಾಜಕೀಯ ಚಿಂತಕರ ಪ್ರಕಾರವಾಗಿ 3ನೇ ಗುಂಪಿನ ರಾಜಕೀಯ ಚಿಂತಕರು ಏನು ಹೇಳ್ತಾರೆ ಅಂತಂದರೆ ರಾಜ್ಯಶಾಸ್ತ್ರವು ಅಂತಂದರೆ ಇದು ರಾಜ್ಯ ಮತ್ತು ಸರ್ಕಾರಗಳೆರಡರ ಅಧ್ಯಯನವಾಗಿದೆ ಎಂಬುದಾಗಿ ಅವರ ಅಭಿಪ್ರಾಯವಾಗಿರ್ತದೆ. ಹಾಗಾದರೆ ನಾವು ರಾಜ್ಯಶಾಸ್ತ್ರದಲ್ಲಿ ಏನನ್ನ ಕುರಿತು ಅಧ್ಯಯನ
ಅಂತಂದ್ರೆ ರಾಜ್ಯ ಮತ್ತು ಸರ್ಕಾರವನ್ನು ಕುರಿತು ಅಧ್ಯಯನ ಮಾಡ್ತೀವಿ. ಹಾಗಾಗಿ ರಾಜ್ಯಶಾಸ್ತ್ರದ ಅಧ್ಯಯನವು ಇದು ರಾಜ್ಯ ಮತ್ತು ಸರ್ಕಾರಗಳ ಎರಡರ ಅಧ್ಯಯನವಾಗಿದೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಹಾಗಾದ್ರೆ ರಾಜ್ಯಶಾಸ್ತ್ರವು ರಾಜ್ಯ ಮತ್ತು ಸರ್ಕಾರಗಳೆರಡರ ಅಧ್ಯಯನ ಎಂಬುದಾಗಿ ಹೇಳಿರ್ತಕ್ಕಂಥ ರಾಜಕೀಯ ಚಿಂತಕರು ಯಾರು ಎಂಬುದಾಗಿ ನಾವು ತಿಳಿದುಕೊಳ್ಬೇಕಾದ್ರೆ ಲಾಸ್ಕಿ ಅವರಾಗಿರ್ಬೋದು, ಗೆಟಲ್ ಅವರಾಗಿರ್ಬೋದು, ಗಿಲ್ಕ್ರಿಸ್ಟ್ ಅವರಾಗಿರ್ಬೋದು ಮತ್ತು ಪಾಲ್ ಜೆನೆಟ್ ಇವರು ಈ ರೀತಿಯಾಗಿರ್ತಕ್ಕಂಥ ಈ ಪ್ರಮುಖರಾಗಿರ್ತಕ್ಕಂಥ 4 ಜನ ರಾಜಕೀಯ ಚಿಂತಕರು ಮೂರನೇ ಗುಂಪಿಗೆ ಸೇರಿರ್ತಕ್ಕಂಥವರಾಗಿರೋದ್ರಿಂದ ಇವರ ಅಭಿಪ್ರಾಯವು ಸೂಕ್ತವಾಗಿರ್ತಕ್ಕಂಥದ್ದು ಅನ್ನೋದನ್ನು ಕೂಡ ನಾವು ಇಲ್ಲಿ ತಿಳಿದುಕೊಳ್ಬೇಕಾಗ್ತದೆ. ಯಾಕೆಂದರೆ ರಾಜ್ಯಶಾಸ್ತ್ರದ ಪಿತಾಮಹರಾಗಿರ್ತಕ್ಕಂಥ ಅರಿಸ್ಟಾಟಲ್ ಅವರು ಕೂಡ ಹೇಳ್ತಾರೆ, ರಾಜ್ಯಶಾಸ್ತ್ರದಲ್ಲಿ ನಾವು ಇದು ರಾಜ್ಯ ಮತ್ತು ಸರ್ಕಾರಗಳ ಎರಡರ ಕುರಿತು ಅಧ್ಯಯನ ಮಾಡತಕ್ಕಂಥದ್ದಾಗಿರೋದ್ರಿಂದ ರಾಜ್ಯಶಾಸ್ತ್ರದ ಅಧ್ಯಯನ ಅಂತಂದರೆ ರಾಜ್ಯ ಮತ್ತು ಸರ್ಕಾರಗಳ ಎರಡರ ಅಧ್ಯಯನವಾಗಿದೆ ಎಂಬುದಾಗಿ ನಾವು ಅರ್ಥೈಸಬಹುದಾಗಿರ್ತಕ್ಕಂಥದ್ದು. ಹಾಗೆಯೇ ಈ ಅಭಿಪ್ರಾಯವು ಕೂಡ ಎಲ್ಲರಿಗೂ ಕೂಡ ಅದು ಸರ್ವಸಮ್ಮತವಾಗಿರ್ತಕ್ಕಂಥದ್ದಾಗಿರುವುದರಿಂದ, ಯಾಕೆ ಅಂತಂದರೆ ಸರ್ಕಾರವಿಲ್ಲದೆ ರಾಜ್ಯ ಅದು ನಿರ್ಮಾಣವಾಗಲಾರದು ಅನ್ನೋದನ್ನೇ ನಾವು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಅಂದರೆ ಇಲ್ಲಿ ರಾಜ್ಯ ಮತ್ತು ಸರ್ಕಾರ ಎರಡೂ ಕೂಡ ಮುಖ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ರಾಜ್ಯಶಾಸ್ತ್ರದ ಅಧ್ಯಯನ ರಾಜ್ಯದಿಂದಲೇ ಪ್ರಾರಂಭವಾದರೂ ಸಹ ಇದು ಸರ್ಕಾರವಿಲ್ಲದೆ ರಾಜ್ಯ ನಿರ್ಮಾಣವಾಗಲಾರದು. ಇದು ಸರ್ಕಾರ ಅಂತಂದರೆ ಇವೆರಡೂ ಕೂಡ ರಾಜ್ಯಕ್ಕೆ ರಾಜ್ಯನೂ ಮುಖ್ಯವಾಗಿರ್ತದೆ, ಸರ್ಕಾರದ ಮುಖ್ಯವಾಗಿರ್ತದೆ. ಆದರೆ ಸರ್ಕಾರವಿಲ್ಲದೆ ರಾಜ್ಯದ ಆಡಳಿತ ಯಂತ್ರ ಅದು ಯಾವುದು ಕೂಡ ಇಲ್ಲಿ ನಡೆಯಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಸರ್ಕಾರವು ರಾಜ್ಯಕ್ಕೆ ಅನಿವಾರ್ಯ ಅನ್ನೋದನ್ನು ಕೂಡ ನಾವು ಇಲ್ಲಿ ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಈ ರೀತಿಯಾಗಿ ನಾವು ಈ ರಾಜ್ಯ ಅಥವಾ ಈ ಸರ್ಕಾರ ಅಸ್ತಿತ್ವದಲ್ಲಿರಬೇಕಾದ್ರೆ ಪರಮಾಧಿಕಾರ ಹೊಂದಿರತಕ್ಕಂಥ ರಾಜ್ಯ ಅದು ಇರಬೇಕಾಗ್ತದೆ. ಇದು ಸಾಮಾನ್ಯವಾಗಿ ಆ ಪರಮಾಧಿಕಾರ ಹೊಂದಿರತಕ್ಕಂಥ ರಾಜ್ಯ ಇದು ಅವಶ್ಯಕವಾಗಿರ್ತಕ್ಕಂಥದ್ದು. ಯಾಕೆಂದರೆ ಪ್ರತಿಯೊಂದು ರಾಜ್ಯಕ್ಕೆ ತನ್ನದೇ ಆಗಿರ್ತಕ್ಕಂಥ ಒಂದು ಪರಮಾಧಿಕಾರ ಹೊಂದಿರತಕ್ಕಂಥ ರಾಜ್ಯ ಅನಿವಾರ್ಯ ಮತ್ತು ಅವಶ್ಯಕವೂ ಕೂಡ ಆಗಿರ್ತಕ್ಕಂಥದ್ದಾಗಿರೋದ್ರಿಂದ ರಾಜ್ಯಶಾಸ್ತ್ರದಲ್ಲಿ ನಾವು ರಾಜ್ಯ ಮತ್ತು ಸರ್ಕಾರಗಳ ಎರಡನೇ ಕುರಿತು ನಾವು ಅಧ್ಯಯನ ಮಾಡ್ತೀವಿ. ಹಿಂದೆ ರಾಜ್ಯವು ಅಂತಂದರೆ ರಾಜ್ಯಶಾಸ್ತ್ರದ ಅಧ್ಯಯನವು ಅಂತಂದರೆ ಅದು ಕೇವಲ ಪೊಲೀಸ್ ರಾಜ್ಯವಾಗಿ ಅದು ಕಾರ್ಯವನ್ನು ನಿರ್ವಹಿಸ್ತಕ್ಕಂಥದ್ದಾಗಿತ್ತು. ಹಾಗೆಯೇ ಇಲ್ಲಿ ಈ ಪೊಲೀಸ್ ರಾಜ್ಯವು ಅಂತಂದರೆ ಜನರ ಪ್ರಾಣ ಮತ್ತು ರಕ್ಷಣೆಗೋಸ್ಕರವಾಗಿ ಮಾತ್ರ ಅಸ್ತಿತ್ವದಲ್ಲಿ ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಆದರೆ ಆಧುನಿಕ ರಾಜ್ಯಗಳು ಅಂತಂದರೆ ಇವು ಕಲ್ಯಾಣ ರಾಜ್ಯಗಳಾಗಿದ್ದಾವೆ. ಜನತೆಯ ಸರ್ವತೋಮುಖ ಅಭಿವೃದ್ಧಿಗಾಗಿ ಅವು ಕಾರ್ಯವನ್ನು ನಿರ್ವಹಿಸ್ತಕ್ಕಂಥವಾಗಿರೋದ್ರಿಂದ ಆಧುನಿಕ ರಾಜ್ಯಗಳು ಜನತೆಯ ಸರ್ವತೋಮುಖ ರಕ್ಷಣೆ ಆಗಿರ್ಬೋದು, ಅವರ ಅಭಿವೃದ್ಧಿ ಆಗಿರ್ಬೋದು, ಅವರ ಬೆಳವಣಿಗೆಗೆ ಅದು ಸಹಾಯಕಾರಿಯಾಗಿದೆ ಎಂಬುದಾಗಿ ಸಹ ನಾವು ತಿಳಿದುಕೊಳ್ಬೇಕಾಗ್ತದೆ. ಹೀಗೆ ಅದು ಎಲ್ಲ ರೀತಿಯಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ಕೂಡ ಪ್ರಜೆಗಳಿಗೋಸ್ಕರ ಅದು ಒದಗಿಸ್ತಕ್ಕಂಥ ಕಾರ್ಯವನ್ನು ಕೂಡ ನಿರ್ವಹಿಸ್ತಕ್ಕಂಥದ್ದನ್ನು ನಾವು ಇಲ್ಲಿ ಮುಖ್ಯವಾಗಿ ಕಾಣ್ತೀವಿ. ಆದರೆ ರಾಜ್ಯಶಾಸ್ತ್ರ ವಿಷಯ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಸೆಪ್ಟೆಂಬರ್ 1948ರಲ್ಲಿ ಅಂತಾರಾಷ್ಟ್ರೀಯ ರಾಜಕೀಯ ವಿಜ್ಞಾನಿಗಳ ಸಮ್ಮೇಳನವು ಪ್ಯಾರಿಸ್ನಲ್ಲಿ ನಡೆಯುತ್ತೆ. ಇದು 2 ಅಂಕದ ಪ್ರಶ್ನೆಗೂ ಕೂಡ ಕೇಳ್ತಕ್ಕಂಥ ಸಾಧ್ಯತೆಯನ್ನು ನಾವು ನೋಡ್ತೀವಿ. ಅಂತಾರಾಷ್ಟ್ರೀಯ ರಾಜಕೀಯ ವಿಜ್ಞಾನಿಗಳ ಸಮ್ಮೇಳನ ಎಲ್ಲಿ ಮತ್ತು ಯಾವಾಗ ನಡೆಯಿತು ಅನ್ನೋದ್ರ ಬಗ್ಗೆ 2 ಅಂಕದ ಪ್ರಶ್ನೆಗಳು ಬರ್ತಕ್ಕಂಥ ಸಾಧ್ಯತೆ ಇದೆ. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಅಂತಾರಾಷ್ಟ್ರೀಯ ರಾಜಕೀಯ ವಿಜ್ಞಾನಿಗಳ ಸಮ್ಮೇಳನ 1948ರಲ್ಲಿ ನಡೆಯುತ್ತದೆ. ಅದು ಪ್ಯಾರಿಸ್ನಲ್ಲಿ ಎಂಬುದಾಗಿ ನೀವು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಉತ್ತರವನ್ನು ಸ್ಪಷ್ಟವಾಗಿರ್ತಕ್ಕಂಥ ರೀತಿಯಲ್ಲಿ ಹೇಳ್ಬೋದು. ಆದರೆ ಈ ಅಂತಾರಾಷ್ಟ್ರೀಯ
ಸಮ್ಮೇಳನಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಮುಖ್ಯವಾಗಿರ್ತಕ್ಕಂಥ 4 ಅಂಶಗಳನ್ನು ಕೂಡ ನಾವು ಇಲ್ಲಿ ಗಮನಿಸಬೇಕಾಗ್ತದೆ. ಅದರಲ್ಲಿ ಮೊದಲನೇದಾಗಿರ್ತಕ್ಕಂಥದ್ದು ಅಂತಂದರೆ ಅಂತಾರಾಷ್ಟ್ರೀಯ ರಾಜಕೀಯ ವಿಜ್ಞಾನಿಗಳ ಸಮ್ಮೇಳನದಲ್ಲಿ ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯಗಳ ಆಧಾರದ ಮೇಲೆ ಈ 4 ಅಂಶಗಳನ್ನು ಕೂಡ ನಾವು ಕಾಣ್ತೀವಿ. ಅದರಲ್ಲಿ ಮೊದಲನೇದಾಗಿ ರಾಜಕೀಯ ಸಿದ್ಧಾಂತ, ಎರಡನೇದಾಗಿ ರಾಜಕೀಯ ಸಂಸ್ಥೆಗಳು, ಹಾಗೆಯೇ ಮೂರನೇದಾಗಿ ರಾಜಕೀಯ ಪಕ್ಷಗಳು, ಹಾಗೆಯೇ ನಾಲ್ಕನೇದಾಗಿ ಅಂತಾರಾಷ್ಟ್ರೀಯ ಸಂಬಂಧಗಳು ಎಂಬುದಾಗಿ. ಹೀಗೆ ನಾವು ಈ ಪ್ರಮುಖವಾಗಿರ್ತಕ್ಕಂಥ 4 ಅಂಶಗಳನ್ನು ಕೂಡ ಆ ರಾಜ್ಯಶಾಸ್ತ್ರ ಅಧ್ಯಯನದ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಇಲ್ಲಿ ನಾವು ನೋಡ್ತೀವಿ. ಹಾಗಾದರೆ ನಾವು ಮೊದಲನೇದಾಗಿ ಯುನೆಸ್ಕೋ ಆಶ್ರಯದಲ್ಲಿ ಅಂತಾರಾಷ್ಟ್ರೀಯ ರಾಜಕೀಯ ವಿಜ್ಞಾನಿಗಳ ಸಮ್ಮೇಳನ ನಡೆಸಿರ್ತಕ್ಕಂಥ ಆ ಸಮ್ಮೇಳನದಲ್ಲಿ ರಾಜ್ಯಶಾಸ್ತ್ರದ ವಿಷಯ ವ್ಯಾಪ್ತಿಯ ಅಧ್ಯಯನದ ಬಗ್ಗೆ ನಾವು ಇಲ್ಲಿ ಮುಖ್ಯವಾಗಿ 4 ಅಂಶಗಳನ್ನು ನೋಡುವುದಾದರೆ, ಮೊದಲನೆಯ ಅಂಶ ಅಂತಂದರೆ ರಾಜಕೀಯ ಸಿದ್ಧಾಂತ ಅಂತ. ಇದು ಸಾಮಾನ್ಯವಾಗಿ ಹಾಗಾದರೆ ಈ ರಾಜಕೀಯ ಸಿದ್ಧಾಂತದ ಬಗ್ಗೆ ನಾವು ಅರ್ಥವನ್ನು ಮಾಡಿಕೊಳ್ಬೇಕು ಅಂತಂದರೆ, ರಾಜ್ಯಶಾಸ್ತ್ರವು ಅಂತಂದರೆ ರಾಜಕೀಯ ಸಿದ್ಧಾಂತದಿಂದಲೇ ಅದು ಪ್ರಾರಂಭಗೊಳ್ಳುತ್ತದೆ. ಇಲ್ಲಿ ರಾಜ್ಯದ ಉಗಮ ಆಗಿರ್ಬೋದು, ಅದರ ವಿಕಾಸ ಆಗಿರ್ಬೋದು, ಗುರಿಯಾಗಿರ್ಬೋದು ಮತ್ತು ಕಾರ್ಯಗಳಾಗಿರ್ಬೋದು, ಇವೆಲ್ಲವುಗಳು ಕೂಡ ಮುಖ್ಯವಾಗಿ ಆ ರಾಜಕೀಯ ತತ್ವಜ್ಞಾನಿಗಳು ಅವರ ವಿಚಾರಗಳು, ಅವರ ತತ್ವಗಳು ಮತ್ತು ಅವರದೇ ಆಗಿರ್ತಕ್ಕಂಥ ಕೆಲವು ಸಿದ್ಧಾಂತಗಳನ್ನು ಇಲ್ಲಿ ಅಭ್ಯಾಸಿಸಲಾಗುತ್ತದೆ ಎಂಬುದಾಗಿ ಸಹ ನಾವು ನೋಡ್ತೀವಿ. ಹಾಗೆಯೇ ಈ ರಾಜಕೀಯ ಸಿದ್ಧಾಂತದಲ್ಲಿ ಬರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಒಂದು ಸಿದ್ಧಾಂತಗಳೆಂದರೆ ಪ್ರಜಾಪ್ರಭುತ್ವ ಆಗಿರ್ಬೋದು, ಸಮಾಜವಾದ ಆಗಿರ್ಬೋದು, ಸಮತಾವಾದ ಆಗಿರ್ಬೋದು, ವ್ಯಕ್ತಿವಾದ ಆಗಿರ್ಬೋದು, ಹಾಗೆಯೇ ಉದಾರತವಾದ ಆಗಿರ್ಬೋದು, ಪ್ರಾಯೋಜಿಕತವಾದ ಆಗಿರ್ಬೋದು, ಆದರ್ಶವಾದ ಆಗಿರ್ಬೋದು. ಈ ಪ್ರಮುಖವಾಗಿರ್ತಕ್ಕಂಥ ಎಲ್ಲವುಗಳನ್ನು ಕೂಡ ನಾವು ಅವೆಲ್ಲವುಗಳು ಕೂಡ ಇತಿಹಾಸದ ಉಗಮಕ್ಕೆ ಅವು ಕಾರಣಗಳಾಗಿದ್ದಾವೆ ಅನ್ನೋದನ್ನು ಕೂಡ ನಾವು ಇಲ್ಲಿ ನೋಡ್ತೀವಿ. ಹಾಗಾಗಿ ಇವೆಲ್ಲ ಅವುಗಳ ತತ್ವಗಳಾಗಿರ್ಬೋದು, ಈ ಸಿದ್ಧಾಂತಗಳನ್ನು ಕೂಡ ಸಿದ್ಧಾಂತಗಳ ನಡುವೆ ವ್ಯತ್ಯಾಸಗಳನ್ನು ಮತ್ತು ಹೋಲಿಕೆಗಳನ್ನು ಕೂಡ ಮತ್ತು ಅವುಗಳ ಉಪಯುಕ್ತತೆಗಳನ್ನು ಕುರಿತು ನಾವು ಇದರಲ್ಲಿ ಆ ರಾಜ್ಯಶಾಸ್ತ್ರದ ಸಿದ್ಧಾಂತಗಳಲ್ಲಿ ಎಲ್ಲವುಗಳನ್ನು ಅಭ್ಯಾಸಿಸುತ್ತೇವೆ ಅನ್ನೋದನ್ನು ಕೂಡ ನಾವು ಈ ಮೊದಲನೇ ಅಂಶಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ಸಿದ್ಧಾಂತದ ಬಗ್ಗೆ ಇಷ್ಟು ವಿಚಾರಗಳನ್ನು ತಿಳಿದುಕೊಳ್ಬೇಕಾಗ್ತದೆ. ಹಾಗೆಯೇ ಎರಡನೇದಾಗಿರ್ತಕ್ಕಂಥ ಅಂಶ ಏನು ಅಂತಂದರೆ ರಾಜಕೀಯ ಸಂಸ್ಥೆಗಳು. ಇಲ್ಲಿ ಈ ಒಂದು ರಾಜಕೀಯ ಸಂಸ್ಥೆಗಳು ಇಲ್ಲಿ ಮುಖ್ಯವಾಗಿ ಅಂತಂದರೆ ರಾಜ್ಯಕ್ಕೆ ಬೇಕಾಗಿರ್ತಕ್ಕಂತಹ ಸಂವಿಧಾನಗಳು, ಸರ್ಕಾರಗಳು ಮತ್ತು ಇವುಗಳ ವಿಧಗಳು, ಹಾಗೆಯೇ ಸರ್ಕಾರದ ಅಂಗರಚನೆ ಆಗಿರ್ಬೋದು ಮತ್ತು ಅವುಗಳ ಒಂದು ಕಾರ್ಯಗಳಾಗಿರ್ಬೋದು, ಸ್ಥಳೀಯ ಸರ್ಕಾರಗಳಾಗಿರ್ಬೋದು, ಹಾಗೆಯೇ ಇವುಗಳು ಸಂವಿಧಾನದ ಮೌಲಿಕ ವಿಧಾನಗಳನ್ನು, ಸರ್ಕಾರದ ರಚನಾ ಕ್ರಮದ ಒಂದು ಲೋಪದೋಷಗಳು ಕೂಡ ಇವುಗಳ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದ್ದನ್ನು ಕೂಡ ನಾವು ಇಲ್ಲಿ ನೋಡ್ತೀವಿ. ಹೀಗೆ ಆ ಒಂದು ರಾಜಕೀಯ ಸಂಸ್ಥೆಗಳು ಅನೇಕ ರೀತಿಯಾಗಿ ಆ ಒಂದು ಸರ್ಕಾರ ಹೊಂದಿರತಕ್ಕಂಥ ಮತ್ತು ಸಂವಿಧಾನಾತ್ಮಕವಾಗಿ ಅಸ್ತಿತ್ವಕ್ಕೆ ಬಂದಿರತಕ್ಕಂಥ ಸರ್ಕಾರದ ಯಾವ ವಿಧಾನಗಳು ಏನಿದ್ದಾವೆ, ಅವುಗಳ ಅಂಗರಚನೆ ಏನಿದ್ದಾವೆ, ಅವೆಲ್ಲವುಗಳನ್ನು ಕುರಿತು ನಾವು ಈ ಒಂದು ಅಧ್ಯಯನದಲ್ಲಿ ಅಂದರೆ ರಾಜ್ಯಶಾಸ್ತ್ರದ ವಿಷಯ ವ್ಯಾಪ್ತಿಯ ಬಗ್ಗೆ ಅಭ್ಯಾಸವನ್ನು ಮಾಡಬೇಕಾಗ್ತದೆ. ಮೂರನೇದಾಗಿರ್ತಕ್ಕಂಥ ಅಂಶ ಅಂತಂದರೆ ಇಲ್ಲಿ ರಾಜಕೀಯ ಪಕ್ಷಗಳು. ರಾಜಕೀಯ ಪಕ್ಷಗಳು ಅಂತಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹೊಂದಿರತಕ್ಕಂಥ ಎಲ್ಲ ರಾಷ್ಟ್ರಗಳು ಕೂಡ ಆ ಒಂದು ರಾಜಕೀಯ ಪಕ್ಷಗಳನ್ನು ಅವುಗಳು ಹೊಂದಿರತಕ್ಕಂಥದ್ದನ್ನು, ಹಾಗಾದರೆ ಆ ಪಕ್ಷಗಳ ರಚನೆಯೇ ಆಗಿರ್ಬೋದು, ಅವುಗಳ ಸಂಘಟನೆ ಆಗಿರ್ಬೋದು, ಹಾಗೂ ಅವುಗಳ ಕಾರ್ಯಗಳಾಗಿರ್ಬೋದು, ಇವೆಲ್ಲಗಳು ಕೂಡ ಆ ರಾಜಕೀಯ ಮತ್ತು ಆ ರಾಜ್ಯಶಾಸ್ತ್ರದ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಅಭ್ಯಾಸವನ್ನು ಮಾಡುವುದಾದರೂ ಕೂಡ ಆ ಒಂದು ರಾಜಕೀಯ ಚರ್ಚೆ
ಆ ಚುನಾವಣೆಗಳನ್ನು ನಡೆಸತಕ್ಕಂಥ ಸಂದರ್ಭದಲ್ಲಿ ಮತದಾರ ವರ್ಗ ಏನಿದೆ ಅವುಗಳನ್ನು ಆ ಸಾರ್ವಜನಿಕ ಆಡಳಿತದಲ್ಲಿ ಪ್ರಜೆಗಳ ಪಾಲ್ಗೊಳ್ಳುವಿಕೆಯನ್ನು ಕೂಡ ಇವೆಲ್ಲವುಗಳ ಬಗ್ಗೆ ನಾವು ಈ ಮೂರನೇ ಅಂಶಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ಪಕ್ಷಗಳು ಅನ್ನೋ ವಿಷಯಕ್ಕೆ ಸಂಬಂಧಪಟ್ಟಂತೆ ಇಷ್ಟು ವಿವರಣೆಯನ್ನ ನಾವು ಇಲ್ಲಿ ಬರೆಯಬೇಕಾಗಿರ್ತಕ್ಕಂಥದ್ದು. ಹಾಗಾದ್ರೆ ನಾಲ್ಕನೇದಾಗಿರ್ತಕ್ಕಂಥ ಅಂಶ ಅಂತಂದ್ರೆ ಇದು ಕೊನೆಯ ಅಂಶವಾಗಿರ್ತಕ್ಕಂಥದ್ದು ರಾಜ್ಯಶಾಸ್ತ್ರದ ವಿಷಯ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಅಂತಾರಾಷ್ಟ್ರೀಯ ಸಂಬಂಧಗಳು. ಈ ಅಂತಾರಾಷ್ಟ್ರೀಯ ಸಂಬಂಧಗಳು ಅಂತಂದ್ರೆ ಒಂದು ರಾಷ್ಟ್ರ ಮತ್ತೊಂದು ರಾಷ್ಟ್ರದ ಜೊತೆ ಹೊಂದಿರತಕ್ಕಂಥ ಬಾಂಧವ್ಯ ಏನಿದೆ, ಅದು ಸಂಬಂಧ ಏನಿದೆ, ಅದನ್ನೇ ನಾವು ಅಂತಾರಾಷ್ಟ್ರೀಯ ಸಂಬಂಧಗಳು ಅಂತ ಹೇಳ್ತೀವಿ. ಒಂದು ರಾಷ್ಟ್ರ ಮತ್ತೊಂದು ರಾಷ್ಟ್ರದ ಜೊತೆಗೆ ಹೊಂದಿರತಕ್ಕಂಥ ಒಂದು ಉತ್ತಮವಾಗಿರ್ತಕ್ಕಂಥ ಬಾಂಧವ್ಯವನ್ನೇ ಅಂತಾರಾಷ್ಟ್ರೀಯ ಸಂಬಂಧಗಳು ಅಂತ ಕರಿತೀವಿ. ಹಾಗಾದ್ರೆ ಈ ಅಂತಾರಾಷ್ಟ್ರೀಯ ರಾಜಕೀಯ ಹಾಗೆಯೇ ರಾಜ್ಯದ ಒಂದು ಉಗಮಗಳಾಗಿರ್ಬೋದು, ಆ ರಾಜ್ಯಗಳ ನಡುವಿನ ಸಂಬಂಧ ಆಗಿರ್ಬೋದು, ಅಂತಾರಾಷ್ಟ್ರೀಯ ಕಾನೂನು ಆಗಿರ್ಬೋದು, ವಿಶ್ವ ಶಾಂತಿಯಿಂದಾಗಿ ಸ್ಥಾಪನೆ ಆಗಿರ್ತಕ್ಕಂಥ ಅಂತಾರಾಷ್ಟ್ರೀಯ ಸಂಸ್ಥೆಗಳಾಗಿರ್ತಕ್ಕಂಥ ಈ ಒಂದು ವಿಶ್ವಸಂಸ್ಥೆ ಆಗಿರ್ಬೋದು, ಕಾಮನ್ವೆಲ್ತ್ ನೇಷನ್ ಆಗಿರ್ಬೋದು, ಇವೆಲ್ಲವುಗಳ ಸಂಘಟನೆ ಅವುಗಳ ಉದ್ದೇಶಗಳು, ಅವುಗಳ ಧ್ಯೇಯಗಳು ಮತ್ತು ಅವುಗಳ ಸಾಧನೆ ಮತ್ತು ವೈಫಲ್ಯಗಳ ಬಗ್ಗೆಯೂ ಕೂಡ ನಾವು ಈ ಅಂತಾರಾಷ್ಟ್ರೀಯ ಸಂಬಂಧಗಳಿಗೆ ಸಂಬಂಧಪಟ್ಟಂತೆ ಅಭ್ಯಾಸವನ್ನ ಮಾಡಬೇಕಾಗಿರ್ತಕ್ಕಂಥ ಒಂದು ವಿಷಯವನ್ನ ನಾವು ಇಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ವಿವರಣೆಯೊಂದಿಗೆ ತಿಳಿದುಕೊಳ್ಬೇಕಾಗ್ತದೆ. ಹಾಗಾದ್ರೆ ಈ ಅಂತಾರಾಷ್ಟ್ರೀಯ ಸಂಬಂಧಗಳಿಗೆ ಸಂಬಂಧಿಸಿದಂತೆ ಒಂದು ರಾಷ್ಟ್ರ ಬೇರೆ ಬೇರೆ ರಾಷ್ಟ್ರಗಳ ಜೊತೆಯಲ್ಲಿ ಉತ್ತಮವಾಗಿರ್ತಕ್ಕಂಥ ಸೌಹಾರ್ದಯುತವಾಗಿರ್ತಕ್ಕಂಥ ಶಾಂತಿಯುತವಾಗಿರ್ತಕ್ಕಂಥ ಮತ್ತೆ ಆ ರಾಷ್ಟ್ರಗಳ ಜೊತೆಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಯುದ್ಧವನ್ನ ಮಾಡದೆ ಅದನ್ನು ತಡೆಗಟ್ಟತಕ್ಕಂಥದ್ದಾಗಿರ್ಬೋದು, ಶಾಂತಿ ಒಪ್ಪಂದದ ಮೂಲಕವಾಗಿ ಅದನ್ನು ನಿರ್ಣಯಿಸ್ತಕ್ಕಂಥದ್ದಾಗಿರ್ಬೋದು, ಈ ಎಲ್ಲ ಪ್ರಮುಖವಾಗಿರ್ತಕ್ಕಂಥ ಅಂತಾರಾಷ್ಟ್ರೀಯ ವಿಷಯಗಳಿಗೆ ಸಂಬಂಧಿಸಿದಂತೆ ಅದು ತನ್ನ ಒಂದು ರಾಜಕೀಯ ವಿಷಯಗಳಿಗೆ ಸಂಬಂಧಪಟ್ಟಂತೆ ಈ ರಾಜ್ಯಶಾಸ್ತ್ರದ ವಿಷಯ ವ್ಯಾಪ್ತಿಯಲ್ಲಿ ಇಷ್ಟು ಕೆಲವು ವಿಚಾರಗಳನ್ನು ಅಭ್ಯಾಸ ಮಾಡಬೇಕಾಗ್ತದೆ. ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಕೊನೆಯ ಅಂಶವಾಗಿರ್ತಕ್ಕಂಥ ಸಮಕಾಲೀನ ಪ್ರಪಂಚದಲ್ಲಿ ರಾಜ್ಯಶಾಸ್ತ್ರ ಅಧ್ಯಯನದ ಪ್ರಾಮುಖ್ಯತೆ, ಈ ವಿಷಯಕ್ಕೆ ಸಂಬಂಧಿಸಿದಂತೆ 10 ಅಂಕದ ಪ್ರಶ್ನೆ ನಿಮಗೆ ಬರ್ತಕ್ಕಂಥ ಸಾಧ್ಯತೆಯೂ ಕೂಡ ಇರುತ್ತೆ. ಆದರೆ ಇದನ್ನ ಎರಡು ರೀತಿಯಲ್ಲಿ ಪ್ರಶ್ನೆಯನ್ನು ಕೇಳಬಹುದು. ಸಮಕಾಲೀನ ಪ್ರಪಂಚದಲ್ಲಿ ರಾಜ್ಯಶಾಸ್ತ್ರ ಅಧ್ಯಯನದ ಪ್ರಸ್ತುತತೆ ಅಂತಲೂ ಕೇಳಬಹುದು ಅಥವಾ ಮಹತ್ವ ಅಂತಲೂ ಕೂಡ ಕೇಳಬಹುದು. ಅಂದರೆ ಇದಕ್ಕೆ ಪ್ರಾಮುಖ್ಯತೆ ಅನ್ನೋದಕ್ಕೆ ಮತ್ತೊಂದು ಹೆಸರು ಮಹತ್ವ ಅಂತ ಆಗ್ತದೆ. ಹಾಗಾದರೆ ಇದಕ್ಕೆ ಸಂಬಂಧಪಟ್ಟಂತೆ 10 ಅಂಕದ ಪ್ರಶ್ನೆಗೆ ನಿಮಗೇನಾದರೂ ಈ ಪ್ರಶ್ನೆ ಬಂತು ಅಂತಂದರೆ ಆಗ ನೀವು ಇವುಗಳನ್ನು 10 ಪಾಯಿಂಟ್ಸ್ಗಳನ್ನು ಬರೆದು ವಿವರಣೆಯನ್ನು ಮಾಡಬೇಕಾಗ್ತದೆ. ಅದಕ್ಕೂ ಮೊದಲು ಅದರದೇ ಆಗಿರ್ತಕ್ಕಂಥ ಇಂಟ್ರೊಡಕ್ಷನ್ ಅನ್ನು ಕೂಡ ನೀವು ಕೊಡಬೇಕಾಗ್ತದೆ, ಅದರ ಪೀಠಿಕೆಯನ್ನು ನೀವು ತಿಳಿಸಬೇಕಾಗ್ತದೆ. ಅಂದರೆ ಪ್ರಾಚೀನ ಕಾಲದಿಂದ ಪ್ರಾರಂಭಿಸಿ ಆಧುನಿಕ ಕಾಲದವರೆಗೂ ರಾಜ್ಯಶಾಸ್ತ್ರ ಅಧ್ಯಯನವು ಬಹು ಪ್ರಮುಖವಾಗಿರ್ತಕ್ಕಂಥ ಅಂಶವಾಗಿದೆ. ಇದು ಮಾನವನ ಜೀವನದ ಎಲ್ಲ ವಿವಿಧ ಹಂತಗಳಲ್ಲಿಯೂ ಕೂಡ ಅದು ನಾಗರಿಕತೆಯನ್ನು ರಕ್ಷಿಸಲು, ಅಂದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ತನ್ನದೇ ಆಗಿರ್ತಕ್ಕಂಥ ಒಂದು ಜೀವನವನ್ನು ರೂಪಿಸಲು ಈ ರಾಜ್ಯಶಾಸ್ತ್ರ ಅಧ್ಯಯನ ಬಹು ಮುಖ್ಯವಾಗಿರ್ತಕ್ಕಂಥದ್ದಾಗಿದೆ. ಹಾಗೆಯೇ ಇಲ್ಲಿ ನಾವು ರಾಜ್ಯಶಾಸ್ತ್ರದಿಂದಲೇ ನಾವು ನಾಗರಿಕತೆಯನ್ನು ರಕ್ಷಿಸಲು ಸಾಧ್ಯ ಎಂಬುದಾಗಿ ಕೆಲವು ರಾಜಕೀಯ ಚಿಂತಕರು ಅಭಿಪ್ರಾಯಪಟ್ಟಿರ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ತೀವಿ.
ಆದರೆ ಭಾರತದಲ್ಲಿ ಕೌಟಿಲ್ಯನು ತನ್ನ ಅರ್ಥಶಾಸ್ತ್ರ ಎಂಬ ಕೃತಿಯಲ್ಲಿ ರಾಜನೀತಿ ತತ್ವಶಾಸ್ತ್ರಕ್ಕೆ ಅತ್ಯಂತ ಹೆಚ್ಚು ಗೌರವಯುತವಾಗಿರ್ತಕ್ಕಂಥ ಒಂದು ಮಹತ್ವವನ್ನು ಸ್ಥಾನವನ್ನು ನೀಡಿರುವುದು ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕಾಗ್ತದೆ. ಹಾಗಾದರೆ ರಾಜ್ಯಶಾಸ್ತ್ರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಕೊನೆಯ ವಿಷಯಕ್ಕೆ ಸಂಬಂಧಿಸಿದಂತೆ ಸಮಕಾಲೀನ ಪ್ರಪಂಚದಲ್ಲಿ ರಾಜ್ಯಶಾಸ್ತ್ರ ಅಧ್ಯಯನದ ಪ್ರಾಮುಖ್ಯತೆ, ಇದಕ್ಕೆ ಸಂಬಂಧಿಸಿರ್ತಕ್ಕಂಥ ಅಂಶಗಳು ಯಾವುವು ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕಾದರೆ, ಒಂದು ರಾಜಕೀಯ ಪ್ರಜ್ಞೆಯನ್ನು ಮೂಡಿಸುತ್ತದೆ ಎನ್ನುವುದರ ಬಗ್ಗೆ. ಹಾಗಾದರೆ ಈ ಒಂದು ರಾಜ್ಯಶಾಸ್ತ್ರದ ಅಧ್ಯಯನವು ರಾಜಕೀಯ ಪ್ರಜ್ಞೆಯನ್ನು ಯಾವ ರೀತಿಯಾಗಿ ಮೂಡಿಸುತ್ತದೆ ಅಂತಂದರೆ, ಆಧುನಿಕ ಯುಗವು ಅಂತಂದರೆ ಪ್ರಜಾಪ್ರಭುತ್ವ ಯುಗವಾಗಿರುವುದರಿಂದ ಇಲ್ಲಿ ಪ್ರತಿಯೊಬ್ಬರೂ ಕೂಡ ನೇರವಾಗಿ ಇಲ್ಲವೇ ಪರೋಕ್ಷವಾಗಿರ್ತಕ್ಕಂಥ ರೀತಿಯಲ್ಲಿ ರಾಜಕಾರಣದಲ್ಲಿ ಪಾಲ್ಗೊಳ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ತೀವಿ. ಆದರೆ ಈ ಒಂದು ರಾಜಕೀಯ ಒಡನಾಟದೊಂದಿಗೆ ಅವರು ತಮ್ಮ ಒಂದು ಈ ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ಅನೇಕ ರೀತಿಯಾಗಿರ್ತಕ್ಕಂಥ ರಾಜಕೀಯ ವಿದ್ಯಮಾನಗಳಾಗಿರ್ಬೋದು, ಸರ್ಕಾರದ ಕಾರ್ಯಗಳಾಗಿರ್ಬೋದು, ಅದರ ಆಡಳಿತ ಶೈಲಿಯಾಗಿರ್ಬೋದು ಮತ್ತು ಎಲ್ಲವುಗಳನ್ನು ಇದರಲ್ಲಿ ನಮಗೆ ತಿಳಿಸ್ತದೆ. ಹಾಗೆಯೇ ಪ್ರಜೆಗಳು ಚುನಾವಣೆಗಳಲ್ಲಿ ಉತ್ತಮ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವ ವಿಷಯಕ್ಕೆ ಸಂಬಂಧಪಟ್ಟಂತೆ ಇದು ಒಂದು ಪ್ರಜಾತಂತ್ರ ವ್ಯವಸ್ಥೆಯನ್ನು ಯಶಸ್ವಿಗೊಳಿಸಲಿಕ್ಕೂ ಕೂಡ ಸಹಕಾರಿಯಾಗಿರ್ತಕ್ಕಂಥದ್ದು. ಹಾಗಾಗಿ ಈ ಪ್ರಜೆಗಳಿಗೆ ಯಾವ ರೀತಿಯಾಗಿರ್ತಕ್ಕಂಥ ರಾಜಕೀಯ ಪ್ರಜ್ಞೆಯನ್ನು ಅದು ಮೂಡಿಸ್ತದೆ ಅಂತಂದರೆ, ಪ್ರತಿಯೊಬ್ಬ ಪ್ರಜೆಯೂ ಕೂಡ, ಅಂದರೆ ಅರಿಸ್ಟಾಟಲ್ ಅವರೇ ಹೇಳಿರುವಂತೆ, ಯಾವ ರೀತಿ ಮಾನವನು ಸಮಾಜ ಜೀವಿಯಾಗಿರುತ್ತಾನೆಯೋ ಅದೇ ರೀತಿಯಾಗಿ ಅವನು ರಾಜಕೀಯ ಜೀವಿಯೂ ಕೂಡ ಹೌದು ಅನ್ನೋದ್ರ ಬಗ್ಗೆ ಏನು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರೆ, ಅಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಈ ಪ್ರಜೆಗಳಿಗೆ ಅದು ಎಲ್ಲ ರೀತಿಯಲ್ಲೂ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಆಡಳಿತ ಶೈಲಿಗಳಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಎಲ್ಲ ಅಂಶಗಳಿಗೂ ಕುರಿತು ಇದು ಅಭ್ಯಾಸವನ್ನು ಅಂದರೆ ರಾಜಕೀಯ ಪ್ರಜ್ಞೆಯನ್ನು ಪ್ರಜೆಗಳಲ್ಲಿ ಮೂಡಿಸ್ತಕ್ಕಂಥ ಕಾರ್ಯವನ್ನು ಅದು ಮಾಡ್ತದೆ ಅನ್ನೋದ್ರ ಬಗ್ಗೆ ನಾವು ನೋಡ್ತೀವಿ. ಹಾಗೆಯೇ ಎರಡನೇದಾಗಿರ್ತಕ್ಕಂಥದ್ದು ಅಂತಂದರೆ ರಾಜ್ಯ ಮತ್ತು ಸರ್ಕಾರದ ಬಗ್ಗೆ ತಿಳುವಳಿಕೆಯನ್ನು, ಅಂದರೆ ನಾವು ಸಾಮಾನ್ಯವಾಗಿ ರಾಜ್ಯಶಾಸ್ತ್ರದ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ನಾವು ರಾಜ್ಯ ಮತ್ತು ಸರ್ಕಾರಗಳ ಎರಡನ್ನ ಕೂಡ ಕುರಿತು ಅಧ್ಯಯನ ಮಾಡ್ತಕ್ಕಂಥದ್ದಾಗಿರುವುದರಿಂದ ಇದು ರಾಜ್ಯಶಾಸ್ತ್ರದ ಅಧ್ಯಯನ ಕೇವಲ ರಾಜ್ಯದ ಅಧ್ಯಯನವಾಗಿರದೆ, ಕೇವಲ ಸರ್ಕಾರದ ಅಧ್ಯಯನವಾಗಿರದೆ, ಇದು ರಾಜ್ಯ ಮತ್ತು ಸರ್ಕಾರಗಳ ಎರಡರ ಅಧ್ಯಯನವಾಗಿರುವುದರಿಂದ ರಾಜ್ಯದ ವಿಕಾಸ ಯಾವಾಗಾಯಿತು, ರಾಜ್ಯದ ಉಗಮ ಯಾವಾಗಾಯಿತು, ಅದರ ಬೆಳವಣಿಗೆ ಯಾವ ರೀತಿಯಾಗಿ ಆಯಿತು, ರಾಜ್ಯದ ಉದ್ದೇಶಗಳೇನು, ಅದರ ಧ್ಯೇಯೋದ್ದೇಶಗಳನ್ನು ಕೂಡ, ಅದರ ಮೂಲಾಂಶಗಳನ್ನು ಕೂಡ, ಅಂದರೆ ರಾಜ್ಯದ ಮೂಲಾಂಶಗಳನ್ನು ಕೂಡ ಕುರಿತು ಅದು ಕುಲಂಕುಷವಾಗಿರ್ತಕ್ಕಂಥ ರೀತಿಯಲ್ಲಿ ವಿವರಣೆಯನ್ನು ನೀಡತಕ್ಕಂಥದ್ದಾಗಿರುತ್ತದೆ. ಹಾಗಾಗಿ ಆ ಒಂದು ರಾಜ್ಯದ ಒಂದು ಅಂಗರಚನೆ ಆಗಿರ್ಬೋದು ಮತ್ತು ಅದರ ಕಾರ್ಯಗಳ ಕುರಿತು ಕೂಡ ನಾವು ಇದರಲ್ಲಿ ಅಭ್ಯಾಸವನ್ನು ಮಾಡ್ತೀವಿ. ಹಾಗಾಗಿ ರಾಜ್ಯಶಾಸ್ತ್ರದ ಅಧ್ಯಯನ ಅದು ರಾಜ್ಯ ಮತ್ತು ಸರ್ಕಾರಗಳ ಎರಡರ ಅಧ್ಯಯನವಾಗಿರುವುದು ಎಂಬುದಾಗಿ ಆ ಪ್ರಜೆಗಳಿಗೆ ಅದು ತಿಳಿಯುವ ರೀತಿಯಲ್ಲಿ ಅಲ್ಲಿ ಅರಿವನ್ನು ಕೂಡ ಉಂಟು ಮಾಡ್ತದೆ ಅನ್ನೋದನ್ನು ನಾವು ಇಲ್ಲಿ ನೋಡ್ತೀವಿ. ಮೂರನೇದಾಗಿರ್ತಕ್ಕಂಥ ಅಂಶ ಅಂತಂದರೆ ಇದು ಸಾಮಾನ್ಯವಾಗಿ ರಾಜಕೀಯ ಸಿದ್ಧಾಂತಗಳ ಬಗ್ಗೆ ಅರಿವನ್ನು ಉಂಟು ಮಾಡುತ್ತದೆ. ಅಂದರೆ ರಾಜ್ಯಶಾಸ್ತ್ರದ ಅಧ್ಯಯನದಲ್ಲಿ ರಾಜಕೀಯ ಸಿದ್ಧಾಂತಗಳಾಗಿರ್ತಕ್ಕಂಥ ಪ್ರಜಾಪ್ರಭುತ್ವ ಆಗಿರ್ಬೋದು, ಸಮಾಜವಾದ ಆಗಿರ್ಬೋದು, ವ್ಯಕ್ತಿವಾದ ಆಗಿರ್ಬೋದು, ಮಾರ್ಕ್ಸ್ವಾದ ಆಗಿರ್ಬೋದು, ನಾಜಿವಾದ ಆಗಿರ್ಬೋದು, ಫ್ಯಾಸಿವಾದ ಆಗಿರ್ಬೋದು, ಮುಂತಾದವುಗಳ ಬಗ್ಗೆ ಅರಿವನ್ನು ಕೂಡ
ಮೂಡಿಸುತ್ತದೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕಾಗ್ತದೆ. ಹಾಗೆಯೇ ಇದು ಈ ಸಿದ್ಧಾಂತಗಳು ಯಾವ ರೀತಿಯಾಗಿ ಅವು ಹುಟ್ಟಿಕೊಂಡವು, ಅವುಗಳ ಬೆಳವಣಿಗೆ ಯಾವ ರೀತಿಯಾಗಿದ್ವು, ಅವುಗಳ ಉದ್ದೇಶಗಳನ್ನ, ಹಾಗೆಯೇ ಇವುಗಳ ಕೆಲವು ಪ್ರಮುಖವಾಗಿರ್ತಕ್ಕಂಥ ಸನ್ನಿವೇಶಗಳನ್ನ ಕೂಡ, ಇವು ಸನ್ನಿವೇಶಗಳಿಗೆ ಅನುಗುಣವಾಗಿ ಈ ಸಿದ್ಧಾಂತಗಳು ಮತ್ತು ಮನುಕುಲ ಹೇಗೆ ಉಪಯುಕ್ತತೆಯನ್ನು ಹೊಂದಿವೆ ಎಂಬುದರ ಬಗ್ಗೆಯೂ ಕೂಡ ಅರಿವನ್ನು ಮೂಡಿಸ್ತಕ್ಕಂಥ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ರಾಜಕೀಯ ಸಿದ್ಧಾಂತಗಳಲ್ಲಿ ನಾವು ಅರಿತುಕೊಳ್ಳಲಿಕ್ಕೆ ಸಾಧ್ಯವಿದೆ ಎನ್ನುವುದನ್ನು ಕೂಡ ನಾವು ನೋಡ್ತೀವಿ. ಹಾಗೆಯೇ ನಾಲ್ಕನೇದಾಗಿ ತುಲನಾತ್ಮಕವಾಗಿರ್ತಕ್ಕಂಥ ರಾಜಕೀಯದ ಬಗ್ಗೆ ಅರಿವು. ತುಲನೆ ಅಂತಂದ್ರೆ ತೂಕ ಮಾಡತಕ್ಕಂಥ, ಅಳತೆ ಮಾಡತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅಂದ್ರೆ ಜಗತ್ತಿನ ಹಲವಾರು ರಾಷ್ಟ್ರಗಳು ಇರ್ತಕ್ಕಂಥದ್ದಾಗಿದ್ದು ಹಲವಾರು ಸಂಸ್ಕೃತಿಯನ್ನು ಹೊಂದಿರತಕ್ಕಂಥವಾಗಿರ್ತವೆ. ಆಮೇಲೆ ಅನೇಕ ರೀತಿಯಾಗಿರ್ತಕ್ಕಂಥ ತಮ್ಮದೇ ಆಗಿರ್ತಕ್ಕಂಥ ನಾಗರಿಕತೆಯ ಜೀವನ ಶೈಲಿಗಳನ್ನ ಬೇರೆ ಬೇರೆ ರಾಷ್ಟ್ರಗಳು ಹೊಂದಿರತಕ್ಕಂಥವುಗಳನ್ನು ನಾವು ನೋಡ್ತೀವಿ. ಇಂತಹ ಜನರು ಕೂಡ ಬೇರೆ ಬೇರೆ ಕಡೆಗಳಲ್ಲಿ ಅವರು ಇರ್ತಕ್ಕಂಥವುಗಳಾಗಿರೋದ್ರಿಂದ ಇಂತಹ ಜಗತ್ತು ವೈವಿಧ್ಯಮಯವಾಗಿರ್ತಕ್ಕಂಥ, ಅಂದರೆ ಬೇರೆ ಬೇರೆ ವಿವಿಧ ಸಂಸ್ಕೃತಿಗಳನ್ನ, ವಿವಿಧ ಭಿನ್ನತೆಗಳನ್ನು ಹೊಂದಿರತಕ್ಕಂಥ ರೀತಿಯಲ್ಲಿ ಅವು ಅಸ್ತಿತ್ವದಲ್ಲಿ ಇರ್ತಕ್ಕಂಥವಾಗಿರೋದ್ರಿಂದ ಇಂತಹ ಬೇರೆ ಬೇರೆ ದೇಶಗಳ ಒಂದು ಸಿದ್ಧಾಂತಗಳು, ರಾಜಕೀಯ ವಿಚಾರಗಳು, ಅವುಗಳ ಸಂಸ್ಕೃತಿ, ಆಚಾರ ವಿಚಾರಗಳನ್ನು ಕೂಡ ನಾವು ಅವುಗಳನ್ನು ಚಿಂತನೆ ಮಾಡ್ತಕ್ಕಂಥದ್ದು, ಅವುಗಳ ಬಗ್ಗೆ ತಿಳುವಳಿಕೆಯನ್ನು ನೀಡ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಪ್ರಮುಖವಾಗಿ ಆ 4ನೇ ಅಂಶದಲ್ಲಿ ತಿಳಿದುಕೊಳ್ತೀವಿ. ಹಾಗೆಯೇ 5ನೇದಾಗಿರ್ತಕ್ಕಂಥ ಅಂಶ ಅಂತಂದ್ರೆ ರಾಜಕೀಯ ನಾಯಕರಿಗೆ ಅದು ತರಬೇತಿ ಅನ್ನೋದ್ರ ಬಗ್ಗೆ. ಆದರೆ ಇದು ಯಾವ ರೀತಿಯಾಗಿ ರಾಜಕೀಯ ನಾಯಕರಿಗೆ ತರಬೇತಿಯನ್ನು ನೀಡ್ತದೆ ಅನ್ನೋದ್ರ ಬಗ್ಗೆ ನಾವು ತಿಳಿದುಕೊಳ್ಳಬೇಕಾದ್ರೆ ಬಹುತೇಕ ಆಧುನಿಕ ರಾಷ್ಟ್ರಗಳು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಅವು ಅಳವಡಿಸಿಕೊಂಡಿರ್ತಕ್ಕಂಥವಾಗಿದ್ದಾವೆ. ಈ ವ್ಯವಸ್ಥೆಗಳಲ್ಲಿ ಪ್ರಜೆಗಳೇ ನೇರವಾಗಿ ಆಡಳಿತದಲ್ಲಿ ಪಾಲ್ಗೊಳ್ಳಲು ಅವಕಾಶ ಇರುವುದರಿಂದ ಇಲ್ಲಿ ಪ್ರತಿನಿಧಿಗಳು ಶಾಸನಗಳನ್ನು ರೂಪಿಸ್ತಕ್ಕಂಥದ್ದಾಗಿರ್ಬೋದು. ಅಂದರೆ ಪ್ರತಿನಿಧಿಗಳು ಆ ಸರ್ಕಾರದಿಂದ ಬರ್ತಕ್ಕಂಥ ಕೆಲವೊಂದು ಅನುದಾನಗಳಾಗಿರ್ಬೋದು, ಬೇರೆ ಬೇರೆ ರೂಪದಲ್ಲಿ ಅವರಿಗೆ ಉಪಯೋಗವಾಗಿರ್ತಕ್ಕಂತಹ ಕಾರ್ಯಗಳನ್ನು ಪ್ರಜೆಗಳಿಗೋಸ್ಕರವಾಗಿ ಈ ಚುನಾಯಿತ ಪ್ರತಿನಿಧಿಗಳು ನಿರ್ವಹಿಸ್ತಕ್ಕಂಥವುಗಳನ್ನು ಕೂಡ ನಾವು ಇಲ್ಲಿ ನೋಡ್ತೀವಿ. ಹಾಗೆಯೇ ಮಸೂದೆಗಳ ಬಗ್ಗೆ ಚರ್ಚೆಗಳನ್ನು ಮಾಡ್ತಕ್ಕಂಥದ್ದಾಗಿರ್ಬೋದು, ಹಾಗೆಯೇ ಸರ್ಕಾರದ ಯೋಜನೆಗಳನ್ನು ಮತ್ತು ಅವುಗಳ ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತರ್ತಕ್ಕಂಥ ಕಾರ್ಯವನ್ನು ಕೂಡ ಈ ಒಂದು ರಾಜಕೀಯ ನಾಯಕರು ನೀಡ್ತಕ್ಕಂಥದ್ದು. ಇವೆಲ್ಲವುಗಳ ಬಗ್ಗೆ ಆ ಒಂದು ಚುನಾಯಿತ ಪ್ರತಿನಿಧಿಗಳಿಗೆ, ಆ ರಾಜಕೀಯ ನಾಯಕರುಗಳಿಗೆ ತರಬೇತಿಯನ್ನು ನೀಡ್ತಕ್ಕಂಥ ನಿಟ್ಟಿನಲ್ಲಿ ಕೂಡ ಅದು ಕಾರ್ಯವನ್ನು, ಅಂದರೆ ಯಾವುದೇ ಒಬ್ಬ ನಾಯಕನು ಉತ್ತಮವಾಗಿರ್ತಕ್ಕಂಥ ರೀತಿಯಲ್ಲಿ ಪ್ರಜೆಗಳ ಹಿತವನ್ನು ಕಾಪಾಡ್ತಕ್ಕಂಥ ದೃಷ್ಟಿಯಲ್ಲಿ ಅವರು ಕಾರ್ಯವನ್ನು ನಿರ್ವಹಿಸಿದ್ದಾದರೆ ಅಂತ ನಾಯಕರಾಗಿರ್ತಕ್ಕಂಥವರು ಮರು ಚುನಾವಣೆಗೆ ಅವರು ಆಯ್ಕೆ ಆಗ್ತಕ್ಕಂಥ ಸಾಧ್ಯತೆಯನ್ನು ಕೂಡ ನಾವು ಕಾಣ್ತೀವಿ. ಹಾಗಾಗಿ ಅವರು ಸರ್ಕಾರದಿಂದ ಉತ್ತಮವಾಗಿರ್ತಕ್ಕಂಥ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರಲು ಕೂಡ ಅವರು ಪ್ರಯತ್ನವನ್ನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾವು ನೋಡ್ತೀವಿ. ಹಾಗೆಯೇ 6ನೇದಾಗಿರ್ತಕ್ಕಂಥದ್ದು ಅಂತಂದ್ರೆ ಅಧಿಕಾರ ದುರುಪಯೋಗವನ್ನು ನಿಯಂತ್ರಿಸುತ್ತದೆ. ಅಂದರೆ ಇಲ್ಲಿ ಸಾಮಾನ್ಯವಾಗಿ ಅಧಿಕಾರ ದುರುಪಯೋಗವನ್ನು ಅದು ಯಾವ ರೀತಿಯಾಗಿ ನಿಯಂತ್ರಿಸುತ್ತದೆ ಅಂತ ಅನ್ನೋದನ್ನು ನಾವು ಗಮನಿಸುವುದಾದರೆ ಕಲ್ಯಾಣ ರಾಜ್ಯದ ಪರಿಕಲ್ಪನೆಗಳು, ಅಂದರೆ ಆಧುನಿಕ ರಾಜ್ಯಗಳು ಅಂತಂದರೆ ಕಲ್ಯಾಣ ರಾಜ್ಯಗಳಾಗಿದ್ದಾವೆ. ಪುರಾತನ ಕಾಲದಲ್ಲಿ ಇರ್ತಕ್ಕಂಥ ಹಿಂದಿನ ರಾಜ್ಯಗಳು ಅಂತಂದರೆ ಕೇವಲ ಪೊಲೀಸ್ ರಾಜ್ಯಗಳಾಗಿತ್ತು. ಜನರ ಪ್ರಾಣ ಮತ್ತು ಆಸ್ತಿಗಳನ್ನು ಮಾತ್ರ ರಕ್ಷಣೆ ಮಾಡಲಿಕ್ಕೆ ಅಸ್ತಿತ್ವದಲ್ಲಿತ್ತು. ಆದರೆ ಆಧುನಿಕ ಕಾಲದ ರಾಜ್ಯಗಳು ಅಂತಂದರೆ ಪ್ರಜಾಪ್ರಭುತ್ವ ರಾಷ್ಟ್ರಗಳಾಗಿರುವುದರಿಂದ ಪ್ರಜೆಗಳ ಸರ್ವತೋಮುಖ ಅಭಿವೃದ್ಧಿ, ಅವರ ಏಳಿಗೆ, ಅವರ ಬೆಳವಣಿಗೆ, ಅವರ ರಕ್ಷಣೆಗೋಸ್ಕರವಾಗಿ ಇದು ಕಾರ್ಯವನ್ನು ನಿರ್ವಹಿಸ್ತಕ್ಕಂಥದ್ದಾಗಿರೋದ್ರಿಂದ ಅದು ಯಾವುದೇ ಕಾರಣಕ್ಕೂ ಅಧಿಕಾರವನ್ನು ದುರುಪಯೋಗ ಆಗದಂತೆ ತಡಿತಕ್ಕಂಥ ಒಂದು ಅಂಶವನ್ನು ಕೂಡ ಇದು ಒಳಗೊಂಡಿರ್ತಕ್ಕಂಥದ್ದನ್ನು ನೋಡ್ತೀವಿ. ಹೀಗಾಗಿ ಸರ್ಕಾರದ
ವಿಶಾಲವಾಗಿರ್ತಕ್ಕಂಥದ್ದಾಗಿರ್ತದೆ. ಹಾಗೆಯೇ ಇದು ರಾಜ್ಯಶಾಸ್ತ್ರದ ಅಧ್ಯಯನದ ಮೂಲಕ ಪ್ರಜೆಗಳು ಇಂಥ ಹೊಣೆಗಾರಿಕೆಯನ್ನು ಹೊಂದಲು ಕೂಡ ಅದು ಸಹಾಯವನ್ನು ಮಾಡ್ತದೆ. ಹಾಗಾಗಿ ಅದು ಅಧಿಕಾರ ದುರುಪಯೋಗವನ್ನು ನಿಯಂತ್ರಿಸತಕ್ಕಂಥದ್ದಾಗಿರ್ಬೋದು, ತಡೆಗಟ್ಟತಕ್ಕಂಥ ಕಾರ್ಯವನ್ನು ಕೂಡ ಅದು ಮಾಡ್ತದೆ ಅನ್ನೋದ್ರ ಬಗ್ಗೆ ನಾವು ತಿಳಿದುಕೊಳ್ತೀವಿ. ನೆಕ್ಸ್ಟು 7ನೇದಾಗಿರ್ತಕ್ಕಂಥದ್ದು ಅಂತಂದರೆ ಸುಸಂಸ್ಕೃತ ಪ್ರಜೆಗಳನ್ನು ಅದು ರೂಪಿಸುತ್ತದೆ ಅನ್ನೋದ್ರ ಬಗ್ಗೆ. ಅಂದರೆ ದೇಶದಲ್ಲಿ ನಾವು ಸುಸಂಸ್ಕೃತರಾಗಿರ್ತಕ್ಕಂಥ ಪ್ರಜೆಗಳನ್ನು ಈ ಸಮಾಜದಲ್ಲಿ ಉತ್ತಮವಾಗಿರ್ತಕ್ಕಂಥ ಸುಸಂಸ್ಕೃತ ಜೀವನವನ್ನು ನಡೆಸಬೇಕಾದ್ರೆ ಅವರಿಗೆ ಅಂದರೆ ಪ್ರಜೆಗಳಿಗೆ ವಿವೇಚನೆ ಆಗಿರ್ಬೋದು, ಸಹನೆಗಳ ಬಗ್ಗೆ ಕೂಡ, ಹಾಗೆಯೇ ಅವರಿಗೆ ತ್ಯಾಗ ಮತ್ತು ಆದರ್ಶ ಅಗತ್ಯವಾಗಿರ್ತಕ್ಕಂಥದ್ದಾಗಿರ್ತದೆ. ಅಂದರೆ ಪ್ರತಿಯೊಬ್ಬ ಪ್ರಜೆಯಲ್ಲೂ ಕೂಡ ತನ್ನ ಒಂದು ಸಮಾಜದಲ್ಲಿ ಸುಸಂಸ್ಕೃತವಾಗಿರ್ತಕ್ಕಂಥ ರೀತಿಯಲ್ಲಿ ಜೀವಿಸಬೇಕಾದರೆ ಅವರಿಗೆ ಸಹನೆ ಇರಬೇಕಾಗ್ತದೆ, ತ್ಯಾಗದ ಮನೋಭಾವನೆ ಇರಬೇಕಾಗ್ತದೆ. ಹಾಗೆಯೇ ಉತ್ತಮ ಗುಣಗಳನ್ನು ಕೂಡ ಅವರು ಅಳವಡಿಸಿಕೊಂಡಿರ್ತಕ್ಕಂಥವ್ರು ಆಗಿದ್ರೆ ಮಾತ್ರ ಆ ಒಂದು ಸಮಾಜದಲ್ಲಿ ಪ್ರತಿಯೊಬ್ಬ ಪ್ರಜೆಯೂ ಕೂಡ ನೀತಿವಂತನಾಗಿ ಬಾಳಲು ಅಥವಾ ರೂಪುಗೊಳ್ಳಲು, ರಾಷ್ಟ್ರ ನಿರ್ಮಾಣದಲ್ಲಿ ಅವರು ಉತ್ತಮ ವ್ಯಕ್ತಿಯಾಗಿ ಬದುಕಲು ಅದು ಆ ಸುಸಂಸ್ಕೃತ ಪ್ರಜೆಗಳನ್ನಾಗಿ ರೂಪಿಸಲು ಕೂಡ ಸಹಕಾರಿಯಾಗ್ತದೆ ಅನ್ನೋದನ್ನು ಕೂಡ ನಾವು ನೋಡ್ತೀವಿ. ಹಾಗೆಯೇ 8ನೇದಾಗಿರ್ತಕ್ಕಂಥ ಅಂಶ ಸಂವಿಧಾನದ ಬಗ್ಗೆ ಅರಿವು. ಅಂದರೆ ಭಾರತ ಸಂವಿಧಾನ ಅದು ಜಾರಿಗೆ ಬಂದಿರತಕ್ಕಂಥದ್ದು ಯಾವಾಗ, ಅದು ಯಾವ ರೀತಿಯಾಗಿ ಆ ಒಂದು ಸಂವಿಧಾನ ಅಂತಂದರೆ ಒಂದು ರಾಷ್ಟ್ರದ ಮೂಲಭೂತವಾಗಿರ್ತಕ್ಕಂಥ ಕಾನೂನಾಗಿರ್ತಕ್ಕಂಥದ್ದಾಗಿದ್ದು ಅಥವಾ ಶಾಸನವಾಗಿರ್ತಕ್ಕಂಥದ್ದಾಗಿದ್ದು ಅದು ಪ್ರತಿಯೊಂದು ದೇಶಕ್ಕೂ ಕೂಡ ಅಗತ್ಯವಾಗಿರ್ತಕ್ಕಂಥದ್ದಾಗಿದೆ. ಏಕೆಂದರೆ ಒಂದು ರಾಷ್ಟ್ರದಲ್ಲಿ ಸರ್ಕಾರದ ಒಂದು ರಚನೆ ಅಂಗರಚನೆ ಆಗಿರ್ಬೋದು, ಅದರ ಅಧಿಕಾರ ಮತ್ತು ಕಾರ್ಯಗಳಾಗಿರ್ಬೋದು, ಮತ್ತು ಸಂವಿಧಾನದ ಗುರಿಗಳು ಕುರಿತು ನಾವು ಪ್ರಜೆಗಳಿಗೆ ಅದು ಸಂಪೂರ್ಣವಾಗಿರ್ತಕ್ಕಂಥ ರೀತಿಯಲ್ಲಿ ಮಾಹಿತಿಯನ್ನು ಕೂಡ ನೀಡ್ತದೆ. ಹಾಗೆಯೇ ನಮ್ಮ ಸಂವಿಧಾನ ಜಾರಿಗೆ ಬಂದಿದ್ದು ಯಾವಾಗ ಅನ್ನೋದ್ರ ಬಗ್ಗೆ ನಿಮಗೆಲ್ಲ ಹೇಳಿದ್ದೀನಿ. ಸಂವಿಧಾನ ಜನವರಿ 26, 1950ರಲ್ಲಿ ಅದು ಜಾರಿಗೆ ಬಂದಿರತಕ್ಕಂಥದ್ದು ಅನ್ನೋ ದಿನವನ್ನು ಕೂಡ ಅದು ಗುರುತಿಸುತ್ತದೆ. ಹಾಗಾದರೆ ಈ ಸಂವಿಧಾನವನ್ನು ನಾವು ಯಾವಾಗ ಅಂಗೀಕಾರ ಮಾಡಿಕೊಂಡಿದ್ದೀವಿ ಅನ್ನೋದ್ರ ಬಗ್ಗೆ ಕೂಡ ಅದು ಮಾಹಿತಿಯನ್ನು ಕೂಡ ನೀಡುತ್ತದೆ. ಅಂದರೆ ನವೆಂಬರ್ 26, 1949ರಂದೇ ನಮಗೆ ಸಂವಿಧಾನ ಅಸ್ತಿತ್ವಕ್ಕೆ ಬಂದಿದ್ರೂ ಸಹ ನಾವು ಆ ಸಂವಿಧಾನವನ್ನು ನಾವು ನಮ್ಮದಾಗಿ ಆತ್ಮಾರ್ಪಿತ ಮಾಡಿಕೊಳ್ಳದೇನೆ ಅದನ್ನು ಜನವರಿ 26, 1950ರಂದೇ ನಾವು ಅದನ್ನು ಸ್ವೀಕರಿಸಿದ್ದೇವೆ. ಯಾಕೆಂದರೆ ಲಾಹೋರ್ ಅಧಿವೇಶನದಲ್ಲಿ ನಡೆದಿರ್ತಕ್ಕಂಥ ಹಲವಾರು ರೀತಿಯ ಘಟನೆಗಳಿಗೆ ಸಂಬಂಧಿಸಿದಂತೆ ಈ ಒಂದು ಸಂವಿಧಾನದ ಬಗ್ಗೆ ಅರಿವನ್ನು ಅಂದರೆ ನಾವು ಸಂಪೂರ್ಣವಾಗಿರ್ತಕ್ಕಂಥ ರೀತಿಯಲ್ಲಿ ಅರ್ಥವನ್ನು ಮಾಡಿಕೊಳ್ಳುವುದಾದರೆ ಅದು ಸಾಮಾನ್ಯವಾಗಿ ಅನೇಕ ಘಟನೆಗಳು ಕೂಡ ಈ ಸಂವಿಧಾನ ಜಾರಿಗೆ ಬರ್ತಕ್ಕಂಥ ಪೂರ್ವದಲ್ಲಿ ನಡೆದಿರ್ತಕ್ಕಂಥ ವಿಚಾರಗಳನ್ನು ಅದು ನಾವು ತಿಳಿಸ್ತಕ್ಕಂಥದ್ದನ್ನು ಕೂಡ ನೋಡ್ತೀವಿ. ಹೀಗಾಗಿ ಅದು ಪ್ರಜೆಗಳಿಗೆ ಅಂದರೆ ಸಂವಿಧಾನವು ಅಂತಂದರೆ ಪ್ರಜೆಗಳಿಗೆ ಉತ್ತಮವಾಗಿರ್ತಕ್ಕಂಥ ರೀತಿಯ ಅರಿವನ್ನು ಮೂಡಿಸ್ತಕ್ಕಂಥ ಕಾರ್ಯವನ್ನು ಕೂಡ ಅದು ನಿರ್ವಹಿಸ್ತದೆ. ಹಾಗೆಯೇ 9ನೇದಾಗಿರ್ತಕ್ಕಂಥ ಅಂಶ ಅಂತಂದರೆ ಹಕ್ಕು ಮತ್ತು ಕರ್ತವ್ಯಗಳ ಬಗ್ಗೆಯೂ ಕೂಡ ಅರಿವನ್ನು ಉಂಟು ಮಾಡ್ತದೆ ಅನ್ನೋದ್ರ ಬಗ್ಗೆ. ಇದು ಸಾಮಾನ್ಯವಾಗಿ ಒಂದು ರಾಜ್ಯದ ಯಶಸ್ಸು ಅಂತಂದರೆ ಅದು ತನ್ನ ಪ್ರಜೆಗಳಿಗೆ ನೀಡಿರ್ತಕ್ಕಂಥ ಹಕ್ಕು ಮತ್ತು ಕರ್ತವ್ಯಗಳ ಆಧಾರದ ಮೇಲೆಯೇ ಅದು ರೂಪುಗೊಂಡಿರ್ತಕ್ಕಂಥದ್ದನ್ನು ಕೂಡ ನೋಡ್ತೀವಿ. ಹಾಗಾಗಿ ಈ ಪ್ರಜೆಗಳ ಹಕ್ಕು ಮತ್ತು ಕರ್ತವ್ಯಗಳು ಕೂಡ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ಕೂಡ ಇದು ವಹಿಸ್ತಕ್ಕಂಥದ್ದನ್ನು ಕೂಡ ನಾವು ಇಲ್ಲಿ ನೋಡ್ತೀವಿ. ಅಂದರೆ ಪ್ರಜೆಗಳು ಒಂದು ವ್ಯಕ್ತಿತ್ವ ಆಗಿರ್ಬೋದು
ಅವರ ವಿಕಾಸಕ್ಕಾಗಿ ಹಾಗೆಯೇ ಅವರ ಹಕ್ಕುಗಳು ಕೂಡ ಇಲ್ಲಿ ಅವಶ್ಯಕವಾಗಿರ್ತಕ್ಕಂಥವಾಗಿರ್ತವೆ. ಆದರೆ ಜವಾಬ್ದಾರಿಯುತವಾಗಿರ್ತಕ್ಕಂಥ ಪ್ರಜೆಗಳನ್ನಾಗಿ ಅವರು ಸತ್ಪ್ರಜೆಯಾಗಿ ಜೀವಿಸ್ತಕ್ಕಂಥ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಉತ್ತಮ ಒಂದು ಹಕ್ಕು ಮತ್ತು ಕರ್ತವ್ಯಗಳನ್ನು ನಿರ್ವಹಿಸಲಿಕ್ಕೆ ಈ ಒಂದು ರಾಜಕೀಯ ಒಂದು ಪ್ರಜಾಸತ್ತಾತ್ಮಕ ವ್ಯವಸ್ಥೆ ಅವಶ್ಯಕವಾಗಿರ್ತಕ್ಕಂಥದ್ದಾಗಿದೆ ಅನ್ನೋದನ್ನು ನಾವು ಇಲ್ಲಿ ನೋಡ್ತೀವಿ. ಹಾಗೆಯೇ ಕೊನೆಯದಾಗಿರ್ತಕ್ಕಂಥ ಅಂಶ ಅಂತಂದರೆ ಅಂತಾರಾಷ್ಟ್ರೀಯ ಸಂಬಂಧಗಳ ಬಗ್ಗೆ ಅರಿವನ್ನು ಕೂಡ ಮೂಡಿಸ್ತದೆ. ಅಂದರೆ ಇಲ್ಲಿ ಭಾರತವು ಜಗತ್ತಿನಲ್ಲಿಯೇ ಅತ್ಯಂತ ಬೃಹತ್ ಪ್ರಜಾಸತ್ತಾತ್ಮಕ ರಾಷ್ಟ್ರವಾಗಿದ್ದರೂ ಸಹ ಅದು ಬೇರೆ ಬೇರೆ ರಾಷ್ಟ್ರಗಳ ಜೊತೆಯಲ್ಲಿ ಹೊಂದಿರತಕ್ಕಂತಹ ಒಂದು ಸಂಬಂಧ, ಆ ಒಂದು ಒಡನಾಟ, ಹಾಗೆಯೇ ಯಾವುದೇ ಯುದ್ಧವನ್ನು ಮಾಡದೇ ಇರತಕ್ಕಂಥದ್ದು, ಶಾಂತಿಯುತವಾಗಿರ್ತಕ್ಕಂಥ ಸಹಜೀವನವನ್ನು ನಡೆಸಲು ಇದು ಸಹಕಾರಿಯಾಗಿರ್ತಕ್ಕಂಥದ್ದಾಗಿದೆ. ವಿಶ್ವದಲ್ಲಿರ್ತಕ್ಕಂಥ ಎಲ್ಲ ರಾಷ್ಟ್ರಗಳಿಗೂ ಭಾರತ ಮಾದರಿ ರಾಷ್ಟ್ರವಾಗಿ ಅದು ಅಸ್ತಿತ್ವದಲ್ಲಿ ಇರ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸ್ತೀವಿ. ಹಾಗಾಗಿ ಈ ಇಂತಹ ಒಂದು ಅಂತಾರಾಷ್ಟ್ರೀಯ ವಿಷಯಗಳಿಗೆ ಸಂಬಂಧಪಟ್ಟಂತೆ ಅದು ಅಂತಾರಾಷ್ಟ್ರೀಯ ಕಾನೂನು ಆಗಿರ್ಬೋದು, ಅಂತಾರಾಷ್ಟ್ರೀಯ ಸಂಘಟನೆಗಳಾಗಿರ್ಬೋದು ಮತ್ತು ರಾಷ್ಟ್ರಗಳ ನಡುವೆ ಹೊಂದಿರತಕ್ಕಂಥ ಸಂಬಂಧಗಳ ಬಗ್ಗೆ ಕೂಡ ಆ ರಾಜ್ಯಶಾಸ್ತ್ರದ ಅಧ್ಯಯನದ ಮೇಲೆ ಇದು ಬೆಳಕನ್ನು ಕೂಡ ಚೆಲ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ತೀವಿ. ಈಗಾಗಲೇ ವಿಶ್ವವು ಈಗಾಗಲೇ 2 ಮಹಾಯುದ್ಧಗಳನ್ನು ಅದು ನಡೆದಿರ್ತಕ್ಕಂಥದ್ದು. ವಿಶ್ವದಲ್ಲಿ 2 ಮಹಾಯುದ್ಧಗಳು ನಡೆದು ಹೋಗಿದೆ. ಒಂದು 1914ರಿಂದ 18ರವರೆಗೆ ಒಂದು ಯುದ್ಧ ಆದರೆ, ಹಾಗೆಯೇ 2ನೇ ಮಹಾಯುದ್ಧ ಆಗಿರ್ತಕ್ಕಂಥದ್ದು 1939ರಿಂದ 1945ರವರೆಗೆ 2ನೇ ಮಹಾಯುದ್ಧ ಆಗಿದೆ. ಈಗೇನಾದರೂ ವಿಶ್ವದಲ್ಲಿ 3ನೇ ಮಹಾಯುದ್ಧ ಏನಾದರೂ ನಡೆದಿದ್ದೇ ಆದರೆ ಇಡೀ ವಿಶ್ವವೇ ಸರ್ವನಾಶವಾಗುವುದರಲ್ಲಿ ಸಂದೇಹವಿಲ್ಲ ಎಂಬ ಕಾರಣಕ್ಕೋಸ್ಕರವಾಗಿಯೇ ಬೇರೆ ಬೇರೆ ರಾಷ್ಟ್ರಗಳು, ವಿವಿಧ ರಾಷ್ಟ್ರಗಳ ನಡುವೆ ಶಾಂತಿಯುತವಾಗಿರ್ತಕ್ಕಂಥ ಸಹಜೀವನವನ್ನು ರೂಪಿಸಲಿಕ್ಕೆ ಮತ್ತು ಎಲ್ಲ ರಾಷ್ಟ್ರದಲ್ಲಿ ಪ್ರಜೆಗಳು ತಮ್ಮದೇ ಆಗಿರ್ತಕ್ಕಂಥ ಉತ್ತಮ ಜೀವನಕ್ಕೆ ಸಹಕಾರಿಯಾಗಿ ಈ ಅಂತಾರಾಷ್ಟ್ರೀಯ ಸಂಬಂಧಗಳ ಬಗ್ಗೆಯೂ ಕೂಡ ಅರಿವನ್ನು ಮೂಡಿಸ್ತಕ್ಕಂಥ ಕಾರ್ಯವನ್ನು ಕೂಡ ಈ ಒಂದು ರಾಜ್ಯಶಾಸ್ತ್ರ ಅಧ್ಯಯನದ ಮೂಲಕ ನಾವು ತಿಳಿದುಕೊಳ್ತೀವಿ. ಮುಂದಿನ ವಿಷಯವನ್ನು ನಾವು ಮುಂದಿನ ತರಗತಿಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ 1 ಮತ್ತು 2 ಅಂಕದ ಪ್ರಶ್ನೆಗಳನ್ನು ನಾವು ಅರ್ಥ ಮಾಡಿ